ಯಾರು ಇಲ್ವಾ? ಎಲ್ಲ ಸತ್ತೋದ್ರು. ನೋಡಿ ಅಮ್ಮ, ಇಷ್ಟು ದಿನ ಎಲ್ಲೇ ಊಟ ಮಾಡ್ತಿದ್ದು, ಎಲ್ಲಿದ್ದೆ? ಎಲ್ಲ ಒಳಗೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನೋಡಿ ನಮ್ಮ ಸ್ನೇಹಿತರು ಮತ್ತೆ ನೋಡಿ ಪಾಪ ನಮ್ಮ SP ಪ್ರವೀಣ್ ಅಂತ ಗೊತ್ತಲ್ಲ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಕರೆ ಮಾಡಿ ನಮ್ಮ ನಂಬರ್ ಇಸ್ಕೊಂಡು ಇಲ್ಲಿ ಪಾಪ ಏನೋ ವರ್ಕ್ ಮೇಲೆ ಹೋಗ್ತಾ ಇದ್ರು. ಯಾವ ಕಡೆ ಹೋಗ್ತಾ ಇದ್ರು ಬ್ರದರ್ ನೀವು? ನಾವು ನೆಲಮಂಗಲ ಕಡೆ ಬಂದ್ರಿ ಒಂದ್ ಕೆಲಸ ಕಾರ್ಯಕ್ರಮಕ್ಕೆ. ಹಾ, ಪಾಪ ಒಂದ್ ಅಜ್ಜಿ ರಸ್ತೆಯಲ್ಲಿ ಬಿದ್ದಿದ್ರಂತೆ. ಪಾಪ ಅದನ್ನ ಒಂದು ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ರು ಆಟೋ ಡ್ರೈವರು ಮತ್ತೆ ಇವರು ಸೇರಿ ಸ್ನೇಹಿತರು. ನೋಡಿ ಯಾರೋ ಅಂತ ಗೊತ್ತಿಲ್ಲ, ಅಜ್ಜಿನ ಕರ್ಕೊಂಡ್ ಬಂದು ಟೇಷನ್ ಲೆಟರ್ ಮಾಡಿಸಿ. ನೋಡಿ ನನ್ನ ಹತ್ರ ಆಲ್ರೆಡಿ ಬಂದಿದ್ರು, ಬ್ರದರ್ ನಾನು ಟೇಷನ್ ಲೆಟರ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದೆ. ಹೋಗಿ ನೋಡಿ ಸತತವಾಗಿ ಟೇಷನ್ ಲೆಟರ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ. ಇವರು KBT ಟೋಲ್ ಬಳಿ ಇದ್ರಂತೆ. ನೋಡಿ ದಯವಿಟ್ಟು ಮಾತಾಡ್ಸೋಣ ಬನ್ನಿ ಅಜ್ಜಿಯನ್ನ. ಅಜ್ಜಿ ಯಾವ ಊರು? ನಮ್ದು ಗಡಿ ಚಪ್ಪಲ್ಲ. ಗರಡಚಾರೆಪಳ್ಯ. ಗರಡಚಾರೆಪಳ್ಯದ ಹತ್ರ ಎಲ್ಲಿ ಮನೆ? ಎಲ್ಲೈತಪ್ಪ. ಬಾಡಿಗೆ ಮನೆನಾ ಸ್ವಂತ ಮನೆನಾ? ಬಾಡಿಗೆ ಮನೆ. ಸ್ವಂತ ಊರು ಯಾವ್ದು? ಸ್ವಂತ ಊರು ಯಾವ್ರ ಗೊತ್ತಿಲ್ಲ. ಇಲ್ಲೇನಕ್ ಬಂದಿ ನಮ್ ನೆಲಮಲಕ್ಕೆ? ಅಯ್ಯ ಸುಮ್ಮನೆ ಯಾರ ಕರ್ಕೊಂಬಂದ್ ಯಾರು ಬಿಟ್ಟೋದ್ರು? ಯಾರೋ ನಮ್ಮಂತವ್ರು ಬಿಟ್ಟು ಹೋದ್ರು. ಏನ್ ಅನಿಸ್ತು ಈ ಅಜ್ಜಿನ ನೋಡಿದಾಗ ನೀವು ಅಲ್ಲಿ ರೋಡಲ್ಲಿ? ನಾವೇನೋ ಊಟ ಇಸ್ಕೊಡೋಣ ಅಂತ ಹೋದ್ರಿ. ಸರಿ ಏನೋ ಊಟ ಗಿಟ ವ್ಯವಸ್ಥೆ ಮಾಡೋಣ ಅಂತ ಅವಾಗ ಕೇಳಿದ್ರೆ ಇಲ್ಲ ಊಟ ತಿಂದೆ ಅಂತ ಹೇಳಿದ್ರು. ಬೆಳಿಗ್ಗೆ ನಮ್ಗ್ ಸಿಕ್ಕಿದ್ ಬಂದು 12:30 ಮೇಲೆ ಇವತ್ತು ಸಿಕ್ಕಿದ್ದು ಅಂತ ಹೇಳಿದ್ರು. ಆಮೇಲೆ ಸರಿ ಎಲ್ಲಿ ಯಾರು ಅಂತ ತೆಲುಗಲ್ಲಿ ಮಾತಾಡಿದ್ರು. ನಮ್ಗೆ ಯಾರು ಇಲ್ಲ ಏನು ಅಂದ್ರೆ ಸರಿ SP ನನ್ ಫ್ರೆಂಡ್ ಫೋನ್ ಮಾಡಿದೆ. ನಿಯರ್ ಬೈ ನಮ್ಗೆ ಗೊತ್ತಿರೋ ಆಶ್ರಮ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸಿ ಅಂತ ನಾವು ನೋಡಿ ಪಾಪ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ನಮ್ಮ ಶೋಕಿಗಾಗಿ ಅಲ್ಲ, ಎಲ್ಲಿ ನಮ್ಮ ಪ್ರಚಾರಕ್ಕಾಗಿ. ಬನ್ನಿ ಪಾಪ ನೋಡ್ಕೊಳ್ಳಿ. ಏಕ್ರಿ ಬೇಕು ತಾಯಿಂದಿರು. ಅಮ್ಮ ಎಷ್ಟ್ ಜನ ಮಕ್ಳು? ನನ್ ಮಕ್ಕಳಿಲ್ಲಪ್ಪ, ಮೂವರಿದ್ರು. ಮೂವರು ಸತ್ತೋದ್ರ? ಅಣ್ಣ ತಮ್ಮ ತಂಗಿ ಯಾರು ಇಲ್ಲ. ಸ್ವಂತ ಊರು ಯಾವ್ದಮ್ಮ? ಸ್ವಂತ ಸ್ವಂತ ಮಾಲೂರ್ತವ. ಮಾಲೂರ್ ಹತ್ರ? ಮಾಲೂರೇ. ಅದು ಯಾರು ಸೇರ್ತಾರ? ಇದಾರ ಸಂಬಂಧಿಕರು ಇದಾರ? ಯಾರು ಇಲ್ಲ. ಯಾರು ಇಲ್ವಾ? ಎಲ್ಲ ಸತ್ತೋದ್. ನೋಡಿ ಅಮ್ಮ, ಇಷ್ಟು ದಿನ ಎಲ್ಲೆಲ್ಲಿ ಊಟ ಮಾಡ್ತಿದ್ದೆ, ಎಲ್ಲಿದ್ದೆ? ಎಲ್ಲ ರೋಡಾಗೆ. ನೋಡಿ ಸ್ನೇಹಿತರೆ ಪಾಪ ಆದ್ರೆ ಈ ಅಜ್ಜಿಯ ವಯಸ್ಸಾಗೋಗಿದೆ. ನೋಡಿ ಕೈ ಕಾಲೆಲ್ಲ ಊತ ಬಂದ್ಬಿಟ್ಟಿದೆ. ಇಂಥ ಅಜ್ಜಿಯನ್ನ ಮಡಿಕೊಂಡು ಯಾವ ರೀತಿ ಸಾಕ್ಲಿ ಹೇಳಿ? ಈ ಅಜ್ಜಿಯನ್ನ ನೋಡಿ ಸುಮಾರು ಅಮ್ಮಮ್ಮ ಇದ್ರೆ ಒಂದ್ 15 ದಿನ, 1 ತಿಂಗಳು ಹೇಳಿ ಫುಲ್ ಸೀರಿಯಸ್ ಆಗಿದ್ದಾರೆ ಅಜ್ಜಿ. ಅಮ್ಮ ನಾನಿದ್ದಷ್ಟು ಹಾಕ್ರಿ ಊಟ, ಆಮೇಲೆ ನಾನ್ ಸತ್ತೋದ್ರೆ ನಾನಿದ್ದೀನವ, ಎದುರುಬೇಡ. ಎಷ್ಟೋ ಜನಕ್ಕೆ ಕಾರ್ಯ ಮಾಡಿದೀನಿ. ಏನೋ ನಿಮ್ ಫ್ಯಾಮಿಲಿ ಬಂದ್ರು ಆಯ್ತು, ಬರ್ಲಿಲ್ಲ ಅಂದ್ರು ಆಯ್ತು. ಯಾರು ಬರಲ್ಲ. ಯಾರು ಬರಲ್ವಾ? ಯಾರು ಬರಲ್ಲ. ನೋಡಿ ಸ್ನೇಹಿತರೆ ಈ ತರ ಪಾಪ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನನ್ನ ಅಣ್ಣ ತಮ್ಮದಿರೋ ನನ್ನ ಪ್ರಚಾರಕ್ಕಾಗಿ ಅಲ್ಲ, ಈ ವಿಡಿಯೋ ಮಾಡ್ತಕ್ಕಂಥ ಹಣ ತುಂಬಾ ಥ್ಯಾಂಕ್ ಯು ಅಣ್ಣ. ಲೆಟರ್ ಮಾಡಿ ಕರ್ಕೊಂಡ್ ಬಂದಿ ಹಣ ತುಂಬಾ ಥ್ಯಾಂಕ್ ಯು. SP ಪ್ರವೀಣ್ ಅವರೇ ತುಂಬಾ ಥ್ಯಾಂಕ್ ಯು. ನೀವು ನಂಬರ್ ಕೊಟ್ಟಿದ್ದಕ್ಕೆ ನೋಡಿ ಒಂದು ಅಜ್ಜಿಯನ್ನ ಜೀವವನ್ನ ಉಳಿಸಿದ್ದಾರೆ. ಆಟೋ ಡ್ರೈವರು ಇವರು ಕೂಡ, ನಾನು ಕೂಡ ಆಟೋ ಡ್ರೈವರ್. ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ. ಇಂಥವ್ರಿಗಾಗಿ ಸೇವೆ ಸಲ್ಲಿಸ್ತಾ ಇದೀನಿ ರೀ. ಇಂಥವ್ರಿಗೆ ಪ್ರತಿಯೊಬ್ರು ನೋಡ್ತಾ ಇದ್ರಲ್ಲ, ಇಂಥ ಸೇವೆಯನ್ನ ಮಾಡ್ತಾ ಇದೀನಿ. ನಮ್ಮ ಜಗದೀಶ್ ಚೌಧರಿ ಅಣ್ಣ ಜಾಗ ಕೊಟ್ಟಿದ್ದಾರೆ, ಅದನ್ನ ಕಟ್ಟಿಸ್ಬೇಕು. ನಿಮ್ಮ ಕೈಲಾದ ಒಂದೊಂದು ಇಟ್ಟಿಗೆ ದಯವಿಟ್ಟು ಎಲ್ಲರೂ ಅಣ್ಣ ತಮ್ಮದಿರು ನಮ್ಮ ಅಣ್ಣ ಜಾಗ ಕೊಟ್ಟವ್ರೆ. ಪ್ಲೀಸ್ ರೀ, ಇಂಥವ್ರಿಗಾಗಿ ರೀ ಕೇಳ್ತಾ ಇದೀನಿ. ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ರಿ. ಅಲ್ಲಿ ಜಾಗವನ್ನ ಕೊಟ್ಟಿದ್ದಾರೆ, ಆಶ್ರಮನ ಕಟ್ಟಿಸ್ಬೇಕು. ಈ ಬಿಲ್ಡಿಂಗ್ ಖಾಲಿ ಮಾಡ್ಬೇಕು. ನೋಡ್ತಾ ಇದ್ರಲ್ಲ, ಇದು ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ನನ್ನ ಕಷ್ಟ ಯಾರಿಗೆ ಹೇಳೋಣ? ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಣ್ಣ ತಮ್ಮದಿರಿಗೆ ಹೇಳ್ಕೊಂತ ಇದೀನಿ. ಪ್ರತಿಯೊಬ್ರು ಶೇರ್ ಮಾಡಿ. ನಮಸ್ಕಾರ, ತುಂಬಾ ಥ್ಯಾಂಕ್ ಯು ಅಣ್ಣ. ಬನ್ನಿ ರಿಸೀವ್ಡ್ ಹಾಕೊಡ್ತೀನಿ.